ದಲ್ಲಿರ್ತಕ್ಕಂಥ ಸಾಮರ್ಥ್ಯಗಳು ಏನು? ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್, ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ಈ ಬ್ರಿಡ್ಜ್ ಕೋರ್ಸ್ ಅಂದರೆ ಸೇತುಬಂಧದಲ್ಲಿ ನೋಡೋಣ. ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನೇ 7ನೇ ತರಗತಿಯವರಿಗೆ ನಾವು ಹಾಕಿದ್ದೀವಿ. ಆ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಸೇತುಬಂಧ ಪರೀಕ್ಷೆ ಎಲ್ಲ ತರಗತಿ ಅಂತ ಇದೆ, ಅದನ್ನು ಒತ್ತಿದರೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ತಾವೇನು ಮಾಡ್ಬೋದು ನೋಡ್ಬೋದು. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ವಿದ್ಯಾರ್ಥಿಗಳೇ. 7ನೇ ತರಗತಿಯ ಸೇತುಬಂಧದ ಕಲಿಕಾ ಸಾಮರ್ಥ್ಯಗಳು ಅಂದರೆ ಯಾವೆಲ್ಲ ಕಾಂಪಿಟೆನ್ಸೀಸ್ ಇತ್ತು, ಜೊತೆಗೆ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್, ಅದರ ಕೀ ಆನ್ಸರ್ಸ್ ಮತ್ತು ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ಸಹಿತನೂ ಕೂಡ ನೋಡ್ಕೊಂಡು ಬರೋಣ. ಸೊ ಮೊದಲಿಗೆ ಸಾಮರ್ಥ್ಯಗಳನ್ನು ನೋಡೋದಾದರೆ, ಸ್ಟೂಡೆಂಟ್ಸ್ ಐಡೆಂಟಿಫೈ ದ ಆರ್ಟಿಕಲ್ಸ್ ಆ್ಯಂಡ್ ಯೂಸ್ ದೆಮ್ ಇನ್ ಸೆಂಟೆನ್ಸ್. ಎರಡನೇದಿತ್ತು ಐಡೆಂಟಿಫೈ ಪಂಚುಯೇಷನ್ಸ್ ಮಾರ್ಕ್ಸ್ ಆ್ಯಂಡ್ ಯೂಸ್ ದೆಮ್. ಮೂರನೇದು ಚೇಂಜ್ ಸಿಂಗುಲರ್ ವರ್ಡ್ಸ್ ಇಂಟು ಪ್ಲೂರಲ್, ಪ್ಲೂರಲ್ ವರ್ಡ್ಸ್ ಇಂಟು ಸಿಂಗುಲರ್ ಅಂತಕ್ಕಂಥದ್ದು. ನಾಲ್ಕನೇದು ಗಿವ್ ಒನ್ ವರ್ಡ್ ಟು ದ ಪ್ರೊಫೆಷನ್ಸ್ ಇನ್ ಡೇ ಟು ಡೇ ಲೈಫ್ ಅಂತಕ್ಕಂಥದ್ದಿದೆ. ಸೊ ಮುಂದೆ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ 5 ಯೂಸ್ ಶಾರ್ಟ್ ಫಾರ್ಮ್ಸ್ ವೈಲ್ ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ. 6ರಲ್ಲಿ ಯೂಸ್ ಪ್ರೊನೌನ್ಸ್ ಆ್ಯಂಡ್ ಪ್ರಿಪೋಸಿಷನ್ ಇನ್ ಸ್ಪೀಚ್ ಆ್ಯಂಡ್ ರೈಟಿಂಗ್. 7 ಐಡೆಂಟಿಫೈ ದ ಸೈಲೆಂಟ್ ಲೆಟರ್ಸ್ ಇನ್ ವರ್ಡ್ಸ್. 8 ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೀಡ್ ದ ಆನ್ಗೋಯಿಂಗ್ ಆ್ಯಕ್ಷನ್ಸ್. 9ನೇದು ಕಂಪ್ಲೀಟ್ ದ ಗಿವನ್ ಡೈಲಾಗ್. 10ರಲ್ಲಿರ್ತಕ್ಕಂಥದ್ದು ರೀಡ್ ಆ್ಯಂಡ್ ಕಾಂಪ್ರಿಹೆಂಡ್ ದ ಗಿವನ್ ಸ್ಟೋರಿ ಆ್ಯಂಡ್ ಸಜೆಸ್ಟ್ ಅ ಸೂಟಬಲ್ ಟೈಟಲ್ ಫಾರ್ ಇಟ್. 11 ಎಕ್ಸ್ಪ್ರೆಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆ್ಯಂಡ್ ರೈಟ್ ಡಿಸ್ಕ್ರೈಬಿಂಗ್ ವರ್ಡ್ಸ್. 12ರಲ್ಲಿ ಅರೇಂಜ್ ದ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. 13 ರಿಸ್ಪಾಂಡ್ ವರ್ಬಲಿ ಇನ್ ರೈಟಿಂಗ್ ಟು ಕ್ವಶನ್ಸ್ ಬೇಸ್ಡ್ ಡೇ ಟು ಡೇ ಲೈಫ್ ಎಕ್ಸ್ಪೀರಿಯನ್ಸಸ್. 14 ಐಡೆಂಟಿಫೈ ದ ಆಡ್ ವರ್ಡ್ಸ್ ಆ್ಯಂಡ್ ಗ್ರೂಪ್ ಆರ್ ಲಿಸ್ಟ್. 15 ಕಂಪ್ಲೀಟ್ ದ ಪಜಲ್ ಬೈ ಸಾಲ್ವಿಂಗ್ ರೀಡಲ್ಸ್. 17 ಯೂಸ್ synonyms and antonyms of given words verbally in writing in day-to-day life. 17 rearrange the words to make a meaningful sentences and sequence the statements line in order. 18 change the tenses of the given word. 19 identify the similarity and difference between homophones. 20 recite, understand and interpret the poems rhymes from the memory ಅಂತಕ್ಕಂಥದ್ದು ಇದೆ. ಇಷ್ಟೆಲ್ಲ ಏನಿತ್ತು 7ನೇ ತರಗತಿಗೆ ಇರತಕ್ಕಂಥ ಕಲಿಕಾ ಸಾಮರ್ಥ್ಯಗಳನ್ನು, ಲರ್ನಿಂಗ್ ಕಾಂಪಿಟೆನ್ಸಸ್ಗಳನ್ನು ನೋಡಿದ್ದೀವಿ. ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೀ ಟೆಸ್ಟ್ ಅಂದರೆ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಕರೆಕ್ಟ್ ಆರ್ಟಿಕಲ್. ದೇರ್ ಈಸ್ ಅ ಡ್ಯಾಶ್ ಬಾಲ್ ಇನ್ ದ ಗ್ರೌಂಡ್. ಪಂಚುಯೇಟ್ ಇಟ್. ವೇರ್ ಈಸ್ ಯುವರ್ ಹೌಸ್. ಗಿವ್ ದ ಪ್ಲೂರಲ್ ಫಾರ್ಮ್ ದ ವರ್ಡ್ ಮ್ಯಾನ್. ಗಿವ್ ಒನ್ ವರ್ಡ್ ಆಫ್ ಇಟ್, ಒನ್ ಹೂ ಸ್ಟಿಚಸ್ ಕ್ಲಾತ್ಸ್. 5ರಲ್ಲಿ ರೈಟ್ ದ ಶಾರ್ಟ್ ಫಾರ್ಮ್ ಇಟ್, ಐ ವಿಲ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಪ್ರಿಪೋಸಿಷನ್. ಹಿ ಸ್ಯಾಟ್ ಡ್ಯಾಶ್ ದ ಚೇರ್. 7ರಲ್ಲಿರ್ತಕ್ಕಂಥದ್ದು ನೀ. ಐಡೆಂಟಿಫೈ ದ ಸೈಲೆಂಟ್ ಲೆಟರ್ ಫ್ರಾಮ್ ದಿಸ್ ವರ್ಡ್. 8ರಲ್ಲಿ ಫ್ರೇಮ್ ಅ ಸೆಂಟೆನ್ಸ್ ವಿಚ್ ದ ಹೆಲ್ಪ್ ಆಫ್ ಪಿಕ್ಚರ್ ಆ್ಯಂಡ್ ಗಿವನ್ ಅ ಕ್ಲೂ ವರ್ಡ್ಸ್ ಹಿಟ್ ಬಾಲ್ ಬಾಯ್. ಕಂಪ್ಲೀಟ್ ದ ಡೈಲಾಗ್ ಇದೆ. ವೇರ್ ಆರ್ ಯು ಗೋಯಿಂಗ್ ಮಾನಸ ಡ್ಯಾಶ್ ಪೋಸ್ಟ್ ಆಫೀಸ್ ಅಂತ ಇದೆ. 10ರಲ್ಲಿ ರೀಡ್ ದ ಸ್ಟೋರಿ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇರತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಿ. 11 ರೈಟ್ ಅ ಸುಟೇಬಲ್ ಡಿಸ್ಕ್ರೈಬಿಂಗ್ ವರ್ಡ್ ವಾಟರ್ ಡ್ಯಾಶ್ ತಾಜ್ ಈಸ್ ಅಂತ ಇದೆ. 12 ಅರೇಂಜ್ ದ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. 13 ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ವೀಕ್. ಸರ್ಕಲ್ ದ ಆಡ್ ಒನ್, ಕಾಫಿ, ಟೀ, ಡಾಗ್, ವಾಟರ್. ನೆಕ್ಸ್ಟ್ ವಾಟ್ಸ್ ಅ ಬ್ರೈಟ್ ಆರೆಂಜ್ with green or top and sounds like a parrot. Who am I? 16 give the opposite word of the following honest. 17 frame a meaningful sentence by rearranging the given jumbled words. Of all time, one up Sachin Tendulkar, the greatest cricketers is. 18 give the past tense form of the word bring. 19 make a pair of same sound words see, own, see, one. Say one rhyme short poems from your memory ಅಂತಕ್ಕಂಥದ್ದು ಓರಲ್ ಕ್ವಶನನ್ನು ಕೇಳಿದ್ದಾರೆ. ಇನ್ನು ಈ ಪ್ರೀ ಟೆಸ್ಟದ್ದು ಕೀ ಆನ್ಸರ್ಸ್ಗಳಿದ್ದಾವೆ. ಸೊ ಇವುಗಳನ್ನು ನೋಡ್ಕೊಡ್ರಿ. ಸೊ ಇವೆಲ್ಲ ಏನಾಗಿತ್ತಪ್ಪ ಅಂತಂದರೆ ಇದೇ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ಗಳು ಆಗಿತ್ತು. ಇನ್ನು ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ಆಯಿತು. ಇನ್ನು ಪೋಸ್ಟ್ ಟೆಸ್ಟ್ ಕ್ವಶನ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ. ಸೊ ದಯಮಾಡಿ ತಾವು ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳು ಇದೇ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಸೇತುಬಂಧಕ್ಕೆ ಬರಬಹುದು. ಇಷ್ಟು ಕಲಿಕಾ ಸಾಮರ್ಥ್ಯಗಳನ್ನಾದರೂ ನೀವೇನು ಮಾಡ್ಕೋಬೇಕಾಗಿರ್ತದೆ, ಓದ್ಕೊಂಡು ಹೋಗಲೇಬೇಕಾಗ್ತದೆ. ಸೊ ಫಸ್ಟ್ ಇತ್ತು fill in the blank with article. The sun rises in dash east. Name this punctuation mark. Give the plural from the word woman. Give one word for it, one who drives the bus. Write the short forms of this. I would.
Fill in the blank with suitable prepositions. National anthem is written dash Rabindranath Tagore. Identify the silent letter in word home. Frame a sentence with the help of picture and given a clue words ಅಂತ ಕೇಳಿದ್ದಾರೆ. Complete the following dialogue ಇದೆ. Which animal do you like? ಅಬ್ದುಲ್ ಡ್ಯಾಶ್ ಕ್ಯಾಟ್ ಅಂತ ಇದೆ. ಅದರಲ್ಲಿ ಈ ಸ್ಟೋರಿ ಓದಬೇಕು. ಓದಿ ಈ ಎರಡು ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ಮಾಡಬೇಕು. ಇನ್ನು 11ರಲ್ಲಿರ್ತಕ್ಕಂಥದ್ದು ರೈಟ್ ಅ ಸುಟಬಲ್ ಡಿಸ್ಕ್ರೈಬಿಂಗ್ ವರ್ಡ್ ರವಿ ಈಸ್ ಡ್ಯಾಶ್ ಬಾಯ್ ಇನ್ ಅವರ್ ಕ್ಲಾಸ್ ರೂಮ್. 12 ರಿಅರೇಂಜ್ ದ ವರ್ಡ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ಇನ್ಸೆಕ್ಟ್, ಇಂಪಾರ್ಟೆಂಟ್, ಎಗ್, ಫುಡ್. 13 ವಿ ಯೂಸ್ ಅಂಬ್ರೆಲಾ ಆ್ಯಂಡ್ ರೈನ್ ಕೋಟ್ ಇನ್ ಡ್ಯಾಶ್ ಸೀಸನ್. 14 ಸರ್ಕಲ್ ದ ಆಡ್ ವರ್ಡ್ ಬೆಲ್, ಸ್ಕೂಲ್, ಚಾಕ್, ಟ್ರೀ. 15 ವೇರ್ ಕ್ಯಾನ್ ಯು ಫೈಂಡ್ ಸಿಟೀಸ್, ಟೌನ್ಸ್ ಆ್ಯಂಡ್ ಸ್ಟ್ರೀಟ್ಸ್ ಬಟ್ ನೋ ಪೀಪಲ್. 16ರಲ್ಲಿ ಗಿವ್ ದ ಅಪೋಸಿಟ್ ವರ್ಡ್ ಆಫ್ ದ ಫಾಲೋವಿಂಗ್ ಕೈಂಡ್. ಫ್ರೇಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಬೈ ಅರೇಂಜಿಂಗ್ ದ ಗಿವನ್ ಜಂಬಲ್ಡ್ ವರ್ಡ್ಸ್ ಬಾಸ್ಕೆಟ್, ಇನ್ ದ, ದೇರ್, ಬನಾನಾಸ್, ಆರ್. 18 ಗಿವ್ ದ ಫಾಸ್ಟ್ ಟೆನ್ಸ್ ಫ್ರಮ್ ದ ವರ್ಡ್ ಕಟ್. 19 ಮೇಕ್ ಅ ಪೇರ್ ಆಫ್ ಸೇಮ್ ಸೌಂಡ್ ವರ್ಡ್ಸ್ ಮೀಟ್, ವೀಕ್, ಮೀಟ್, ವೀಕ್. ಕೋಟ್ ಎನಿ ಪೋಯಮ್ ಫ್ರಾಮ್ ಮೆಮರಿ ಅಂತ ಇದೆ. ಈ ಕ್ವಶನ್ ಪೇಪರ್ಸ್ಗಳಿಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಉತ್ತರಗಳಿದ್ದಾವೆ. ಫಸ್ಟ್ ಆನ್ಸರ್ ಇಸ್ ದ ಸನ್ ರೈಸಸ್ ಇನ್ ದ ಈಸ್ಟ್. ಸೆಕೆಂಡು ಕ್ವಶನ್ ಮಾರ್ಕ್. ಥರ್ಡ್ ವುಮನ್. ಫೋರ್ತ್ ಡ್ರೈವರ್. 5 ಎಸ್ ಐ ವುಡ್. ನ್ಯಾಷನಲ್ ಆ್ಯಂಥಮ್ ಈಸ್ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್. 7th ಬಿ. 8 ಬಾಯ್ ಈಸ್ ಡ್ರಿಂಕಿಂಗ್ ದ ಮಿಲ್ಕ್. 9 ಐ ಲೈಕ್. 10ರಲ್ಲಿರ್ತಕ್ಕಂಥ ಉತ್ತರಗಳನ್ನು ನೋಡ್ಕೊಡ್ರಿ. ಸೊ ಇವೆಲ್ಲ ಏನಾಗಿತ್ತು ಅಂತಂದರೆ ಸೊ ನಾವು ಕೊಟ್ಟಿರ್ತಕ್ಕಂಥ ಈ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ಗಳು ಆಗಿತ್ತು. ಸೊ 7th ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವೀಡಿಯೋಸ್ಗಳನ್ನು ಹಾಕಿದ್ದೀವಿ. ಇನ್ನೂ ಉಳಿದ ವಿಡಿಯೋಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಲೈನಪ್ ಮಾಡ್ತೀವಿ. ಪಾಠದ ವಿಷಯಗಳಿಗೆ ಮತ್ತು ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತದೆ. ಸೊ ದಯಮಾಡಿಗಳು ವಿದ್ಯಾರ್ಥಿ ಮತ್ತು ಶಿಕ್ಷಕರಾದವರು ನಮ್ಮ ಯೂಟ್ಯೂಬ್ ಚಾನಲನ್ನು ತಾವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಫಸ್ಟಾಗಿ ಪಡಿತೀರಿ. ಅಷ್ಟೇ ಅಲ್ಲದೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ನೀವುಗಳು ಬಂದು ಜಾಯ್ನ್ ಆಗಿ. ಅಲ್ಲಿ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ಒಂದು ನೋಟಿಫಿಕೇಷನನ್ನು ನೀವು ಫಸ್ಟಾಗಿ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಜೊತೆಗೆ ಮೊದಲಿಗರಾಗಿ ನೋಡುವುದರ ಜೊತೆಗೆ ನಿಮ್ಮ ಏನಾದರೂ ಡೌಟ್ ಅನಿಸಿದರೂ ಕೂಡ ತಾವೇನು ಮಾಡ್ಬೋದು, ಕಮೆಂಟ್ ಬಾಕ್ಸ್ನಲ್ಲಿ ಅವುಗಳನ್ನು ಪಿನ್ನನ್ನು ಮಾಡ್ಬೋದು. ಸೊ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ಮತ್ತೆ ಸಿಗ್ತೀನಿ 7ನೇ ತರಗತಿಗ ಉಳಿದ ವಿಷಯಗಳ ಒಂದು ಸೇತುಬಂಧದ ಪ್ರಶ್ನೋತ್ತರ ವಿಡಿಯೋಗಳೊಂದಿಗೆ. ಅಲ್ಲಿಯವರೆಗೂ ಬಾಯ್.